Fampa. ಆತ್ಮೀಯರೇ, ಕಳೆದ ವಿಡಿಯೋದಲ್ಲಿ ನಾವು ಕುಜದೋಷ ಅಂದ್ರೇನು, ಎಂಥ ಸಂದರ್ಭದಲ್ಲಿ ಅದು ಬರುತ್ತದೆ, ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಆದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕರು ನನಗೆ ದೂರವಾಣಿ ಕರೆ ಮಾಡಿ ಇನ್ನಷ್ಟು ಮಾಹಿತಿ ನೀಡಬೇಕು ಅಂತ ಕೇಳಿದ ಕೋರಿಕೆ ಮೇರೆಗೆ ಇನ್ನಷ್ಟು ಮಾಹಿತಿಗಳನ್ನ ಈಗ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ನೋಡಿ, ಕುಜದೋಷ ಹೇಗೆ ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಕಳೆದ ಬಾರಿ ವಿವರವಾಗಿ ತಿಳಿಸಿದ್ದೀನಿ. ಆದರೆ ಅದೇ ಕುಜ ಈ ಜನ್ಮ ಕುಂಡಲಿಯ ಪ್ರತಿಯೊಂದು ಮನೆಯಲ್ಲಿ ಇದ್ದಾಗ ಏನ್ ಫಲಿತಾಂಶನ ನೀಡ್ತಾನೆ ಅನ್ನೋದ್ರ ಬಗ್ಗೆ ಈಗ ಚರ್ಚಿಸೋಣ. ನೋಡಿ, ಕುಜ ಜನ್ಮ ಕುಂಡಲಿಯ ಮೊದಲನೇ ಮನೆಯಲ್ಲಿದ್ದಾಗ ಕೋಪ, ಆಕ್ರೋಶ, ಆತ್ಮವಿಶ್ವಾಸ ಕೊರತೆ ಇಂಥದ್ದು ಕಾಡ್ತಾ ಇರುತ್ತೆ. ಅದೇ ಕುಜ ಎರಡನೇ ಮನೆಯಲ್ಲಿದ್ದಾಗ ಮಾತಿನಲ್ಲಿ ಕಠಿಣತೆ, ಕುಟುಂಬದ ಒತ್ತಡ ತುಂಬಾ ಹೆಚ್ಚಾಗಿರುತ್ತೆ. ಕುಜ ಮೂರನೇ ಮನೆಯಲ್ಲಿದ್ದಾಗ ಧೈರ್ಯ, ಸಾಹಸ, ಜಯ ಈ ತರದ್ದು ಕಂಡು ಬರುತ್ತೆ. ಕುಜ ನಾಲ್ಕನೇ ಮನೆಯಲ್ಲಿದ್ದಾಗ ಮನಃಶಾಂತಿ ಕೊರತೆ, ಮನೆಯಲ್ಲಿ ಸಮಸ್ಯೆಗಳು ಅನ್ನೋದು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಕುಜ ಐದನೇ ಮನೆಯಲ್ಲಿದ್ದಾಗ ಪ್ರೇಮಕ್ಕೆ ಅಡೆತಡೆ, ಚಿಂತನೆಗೆ ಒತ್ತಡ ಈ ತರದ್ದು ಕಂಡು ಬರ್ತಾ ಇರುತ್ತೆ. ಕುಜ ಆರನೇ ಮನೆಯಲ್ಲಿದ್ದಾಗ ಶತ್ರು ಭಯ, ಶತ್ರು ಜಯ, ಸ್ಪರ್ಧೆಯಲ್ಲಿ ಗೆಲುವು ಈ ರೀತಿ ಉತ್ತಮ ಫಲಿತಾಂಶಗಳನ್ನ ಸಿಗ್ತದೆ. ಏಳನೇ ಮನೆಯಲ್ಲಿ ಕುಜ ಇದ್ದಾಗ ದಾಂಪತ್ಯ ಘರ್ಷಣೆ, ಎಂಟನೇ ಮನೆಯಲ್ಲಿ ಕುಜ ಇದ್ದಾಗ ಅಪಘಾತ, ಅಕಾಲಿಕ ಸಮಸ್ಯೆಗಳು ಕಾಡ್ತಾನೆ ಇರ್ತವೆ. ಕುಜ ಒಂಬತ್ತನೇ ಮನೆಯಲ್ಲಿದ್ದಾಗ ಭಾಗ್ಯ ವಿಳಂಬ, ಧರ್ಮದ ಭಿನ್ನಾಭಿಪ್ರಾಯ ಅನ್ನೋದು ಏರ್ಪಡ್ತದೆ. ಕುಜ ಹತ್ತನೇ ಮನೆಯಲ್ಲಿದ್ದಾಗ ಅಧಿಕಾರ, ನಾಯಕತ್ವ, ಯಶಸ್ಸು ಈ ರೀತಿ ಅತ್ಯುತ್ತಮವಾದ ಒಂದು ಫಲಿತಾಂಶನ ನೀಡ್ತಾನೆ. ಅದೇ ಕುಜ 11ನೇ ಮನೆಯಲ್ಲಿದ್ದಾಗ ಲಾಭ, ಆದಾಯ, ಸಾಧನೆ ಇಂಥದ್ದು ಕಂಡು ಬರ್ತದೆ. 12ನೇ ಮನೆಯಲ್ಲಿ ಕುಜ ಇದ್ದಾಗ ನಿದ್ರೆ ಬರಲ್ಲ, ಸಮಸ್ಯೆಗಳು, ಯಾವಾಗಲೂ ಅಶಾಂತಿ ಈ ತರದ್ದು ಕಂಡು ಬರ್ತಾ ಇರುತ್ತೆ. ಈಗ ಕುಜ ಯಾವ ಮನೆಯಲ್ಲಿದ್ರೆ ಯಾವ ರೀತಿ ಫಲಿತಾಂಶ ನೀಡ್ತಾನೆ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ವಿ. ಈಗ ಅದೇ ಕುಜ ಯಾವ ಗ್ರಹದ ಜೊತೆ ಇದ್ದಾಗ ಯಾವ ಪರಿಣಾಮನ ಬೀರ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಕುಜ ಶನಿ ಜೊತೆ ಇದ್ರೆ ತುಂಬಾ ತಡ ಆಗುತ್ತೆ, ಅವರ ಜೀವನ ತುಂಬಾ ಕಠಿಣವಾಗಿರ್ತದೆ, ಪರಿಶ್ರಮದ ಜೀವನ, ಯಾವುದೇ ರೀತಿಯಾದ ಒಂದು ಸಾಧನೆಗಳು ಬರೋದೇ ಇಲ್ಲ. ಕುಜ ರಾಹು ಜೊತೆ ಇದ್ರೆ ತುಂಬಾ ಡೇಂಜರ್, ಅಪಾಯ, ಅಸ್ಥಿರತೆ ಕಟ್ಟಿಟ್ಟಂಗಿರುತ್ತೆ. ಕುಜ ಕೇತು ಜೊತೆ ಇದ್ರೆ ಒಳಗಿನ ಹೋರಾಟ, ಆತನಲ್ಲೇ ಗೊಂದಲ, ಅಸ್ಥಿರತೆ, ಅಧೈರ್ಯ ಈ ತರ ಇರುತ್ತೆ. ಕುಜ ಶುಕ್ರದ ಜೊತೆ ಇದ್ರೆ ಅವನಿಗೆ ಪ್ರೇಮ ಗೊಂದಲ ಅನ್ನೋದು ಇರ್ತದೆ, ಲವ್ಗಳು, ಅದರಲ್ಲಿ ಕನ್ಫ್ಯೂಷನ್. ಕುಜ ಗುರು ಜೊತೆ ಇದ್ರೆ ಶಕ್ತಿ, ಜ್ಞಾನ, ತುಂಬಾ ಉತ್ತಮವಾದ ಫಲ ನೀಡೋದು ಇದೊಂದೇ ಕಾಂಬಿನೇಷನ್, ಕುಜ ಮತ್ತೆ ಗುರು. ಈಗ ಕುಜ ಬೇರೆ ಗ್ರಹಗಳ ಸಂಯೋಗದಿಂದ ಆಗೋ ಪರಿಣಾಮಗಳನ್ನ ನೋಡಿದ್ದಾಯ್ತು. ಈಗ ಕುಜ ಯಾವುದೋ ಒಂದು ಮನೇಲಿ ಇರ್ತಾನೆ, ಆ ಮನೆಯನ್ನ ಯಾವ ಗ್ರಹ ನೋಡ್ತಾ ಇದ್ರೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಕುಜ ಇರುವಂತ ಮನೆ ಜನ್ಮ ಕುಂಡಲಿಯಲ್ಲಿ ಕುಜ ಇರುವಂತ ಮನೆ ಮೇಲೆ ಶನಿದು ದೃಷ್ಟಿ ಬಿದ್ರೆ ಅವನ ಜೀವನದಲ್ಲಿ ಲೇಟ್ ಅನ್ನೋದು ತುಂಬಾ ಇರುತ್ತೆ. ಏನ್ ಮಾಡಕ್ ಹೋದ್ರು ವಿಳಂಬ ಇರುತ್ತೆ, ಇಮಿಡಿಯೇಟ್ ಆಗಿ ಆಗೋದಿಲ್ಲ, ಈ ತರ ಇರುತ್ತೆ. ಅದೇ ಕುಜ ಇರುವಂತ ಮನೆ ಮೇಲೆ ರಾಹು ದೃಷ್ಟಿ ಏನಾದ್ರೂ ಬಿದ್ದಿದ್ರೆ ಗೊಂದಲ, ಸದಾ ಕನ್ಫ್ಯೂಷನ್, ಮನೆಯಿಂದ ಆಚೆ ಹೋಗೋವಾಗ ಹೋಗ್ಲೋ ಬೇಡವ, ಆಚೆಯಿಂದ ಮನೆಗೆ ಹೋಗ್ಲಾ, ಇನ್ನ ಸ್ವಲ್ಪ ಇಲ್ಲಿ ಇದ್ಬಿಟ್ಟು ಹೋಗ್ಲಾ, ಈ ತರ ಕನ್ಫ್ಯೂಷನ್ ಅಲ್ಲೇ ಇರ್ತಾನೆ. ಮತ್ತೆ ಕುಜ ಇರುವಂತ ಮನೆ ಮೇಲೆ ಗುರು ದೃಷ್ಟಿ ಬಿದ್ರೆ ಶಮನ, ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ಸಾಲ್ವ್ ಆಗ್ತಾ ಹೋಗ್ತಾ ಇರ್ತದೆ. ಮತ್ತೆ ಈ ಕುಜ ಇರುವಂತ ಮನೆ ಮೇಲೆ ಶುಕ್ರನ ದೃಷ್ಟಿ ಬಿದ್ರೆ ಸಂಬಂಧದ ಮೇಲೆ ಪರಿಣಾಮ, ಅಂದ್ರೆ ಯಾವುದೇ ರಿಲೇಶನ್ಶಿಪ್ ಮೇಲೆ ಈ ಒಂದು ದೃಷ್ಟಿ ಪರಿಣಾಮವನ್ನ ಬೀರ್ತಾ ಇರ್ತದೆ. ನೋಡಿ, ಈಗ ಒಬ್ಬ ವ್ಯಕ್ತಿ ನಮ್ಮ ಎದುರುಗಡೆ ಇರ್ತಾನೆ,
ಅವನ ವರ್ತನೆ, ಮಾತು, ಆಟಾಟೋಪನ ಗಮನಿಸಿ ಕೂಡ ನಾವು ಅವನ ಜಾತಕದಲ್ಲಿ ಕುಜ ಯಾವ ಮನೆಯಲ್ಲಿ ಇರೋದು ಅಂತ ಊಹೆ ಮಾಡೋದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ತುಂಬಾ ಕೋಪಿಷ್ಟವಾಗಿರ್ತಾನೆ, ಮಾತೆತ್ತಿದ್ರು ಹ್ಞೂ ಅಂತ ಇರ್ತಾನೆ. ಅಂತವನಿಗೆ ಖಂಡಿತ ಜನ್ಮ ಕುಂಡಲಿದಲ್ಲಿ ಕುಜ 1ನೇ ಮನೆಯಲ್ಲಿ ಇರ್ತಾನೆ, ಇಲ್ಲಾಂದ್ರೆ 7ನೇ ಮನೆಯಲ್ಲಿ ಖಂಡಿತ ಇರ್ತಾನೆ. ಅವನ್ನ ಡೇಟ್ ಆಫ್ ಬರ್ತ್ ತಗೊಂಡು ಚೆಕ್ ಮಾಡಿ ನೋಡಿ, ಖಂಡಿತ ಕುಜ 1ನೇ ಮನೆಯಲ್ಲಿ ಅಥವಾ 7ನೇ ಮನೆಯಲ್ಲಿ ಇರ್ತಾನೆ. ಅದೇ ರೀತಿ ಹೋರಾಟ ಜೀವನ, ಯಾವಾಗ ನೋಡಿದ್ರು ಸ್ಟ್ರಗಲ್, ಸಕ್ಸಸ್ ಅನ್ನೋದೇ ಇಲ್ಲ, ಈ ತರಾನೇ ಇರ್ತದೆ. ಅವ್ನು ನೋಡಿ 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 ಬಾಪ್ಪ ಇಲ್ಲಿ ನಿನ್ ಡೇಟ್ ಆಫ್ ಬರ್ತ್ ಏನಪ್ಪಾ ಅಂತ ತೆಗೆದು ಅವನು ಕುಜ ಯಾವ ಮನೆಯಲ್ಲಿ ಇದ್ದಾನೆ ಅಂತ ಚೆಕ್ ಮಾಡಿ ನೋಡಿ, ಖಂಡಿತ 8ನೇ ಮನೆಯಲ್ಲಿ ಇರ್ತಾನೆ, ಇಲ್ಲಾಂದ್ರೆ 9ನೇ ಮನೆಯಲ್ಲಿ ಇರ್ತಾನೆ. ಆ ತರ 8ನೇ ಇಲ್ಲವೇ 9ನೇ ಮನೆಯಲ್ಲಿ ಇದ್ರೆ ಅವನ ಜೀವನ ಪೂರ್ತಿ ಹೋರಾಟಮಯವಾಗಿ ಇರ್ತದೆ. ಮತ್ತೆ 10ನೇ ಮನೆಯಲ್ಲಿ ಏನಾದ್ರೂ ಕುಜ ಇದ್ರೆ ನಾಯಕತ್ವ, ಲೀಡರ್ಶಿಪ್, ಹುಟ್ಟು ನಾಯಕನಾಗಿರ್ತಾನೆ. ಯಾವುದೇ ಲೀಡರ್ದು, ಸಕ್ಸಸ್ಸಿವ್ ಲೀಡರ್ದು ಆ ಒಂದು ಜಾತಕನ ಚೆಕ್ ಮಾಡಿ ನೋಡಿ, ಕುಜ ಖಂಡಿತ 10ನೇ ಮನೆಯಲ್ಲಿ ಇರ್ತಾನೆ. ಮತ್ತೆ 12ನೇ ಮನೆಯಲ್ಲಿದ್ರೆ ಒಳಗಿನ ನೋವು, ಯಾವಾಗ ನೋಡಿದ್ರು ಅಯ್ಯೋ ಹಂಗಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು, ಸರ್ ಈ ತರ ಆಗೋಯ್ತು, ಸರ್ ಏನ್ ಸರ್ ಮಾಡೋದು, ಈ ತರ ಪೇಚಾಡ್ತಾ ಇದ್ನು ಅಂದ್ರೆ ನೀವೇನು ವರಿನೇ ಮಾಡಬೇಡಿ. ಆ ಒಂದು ಜನ್ಮ ಜಾತಕದಲ್ಲಿ ಕುಜ ಖಂಡಿತ 12ನೇ ಮನೆಯಲ್ಲಿ ಇರ್ತಾನೆ. ಈ ರೀತಿ ಸ್ವಭಾವ, ವರ್ತನೆ ನೋಡಿ ಕೂಡ ಗ್ರಹ ಯಾವ ಮನೆಯಲ್ಲಿ ಇರ್ಬೋದು ಅಂತ ಊಹಿಸ್ಬೋದು. ಎಸ್ಪೆಷಲಿ ಕುಜ ಯಾವ ಮನೆಯಲ್ಲಿ ಇರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇದ್ರ ಮೂಲಕ ಅವನ ಸ್ವಭಾವದಿಂದಲೇ ಕುಜ ಯಾವ ಮನೆಯಲ್ಲಿ ಇದ್ದಾನೆ ಅಂತ ನಾವು ಊಹಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕುಜ ಯಾವ ಮನೆಯಲ್ಲಿ ಇದ್ರೆ ಏನ್ ಫಲಿತಾಂಶ ಕೊಡ್ತಾನೆ ಅನ್ನೋದು ಈಗ ತಾನೇ ಚರ್ಚಿಸಿದ್ವಿ. ಈಗ ಕುಜ 1ನೇ ಮನೆಯಲ್ಲೇ ಇದ್ರೆ ಏನೆಲ್ಲ ಆಗುತ್ತೆ ಅಂತ ವಿವರವಾಗಿ ನೋಡೋಣ. ನೋಡಿ, 1ನೇ ಮನೆ ಸಾಮಾನ್ಯವಾಗಿ ಲಗ್ನ. ಈ ಲಗ್ನ ಬಂದು ವ್ಯಕ್ತಿತ್ವ, ದೇಹ, ಸ್ವಭಾವವನ್ನ ಸೂಚಿಸ್ತದೆ. 1ನೇ ಮನೆ ಲಗ್ನ ಅನ್ನೋದು ಪ್ರತಿಯೊಬ್ಬ ಜಾತಕದಾರನ ವ್ಯಕ್ತಿತ್ವ, ದೇಹ, ಸ್ವಭಾವನ ಸೂಚಿಸ್ತದೆ. ಇಂಥ ಜಾಗದಲ್ಲಿ ಅಂದ್ರೆ ಲಗ್ನದಲ್ಲಿ ಕುಜ ಇದ್ರೆ ಆ ವ್ಯಕ್ತಿ ಸರ್ವೇ ಸಾಮಾನ್ಯವಾಗಿ ಉಗ್ರ ಸ್ವಭಾವಿ. ಯಾವಾಗ ಅಂತ ಇರ್ತಾನೆ, ಹಂಗ್ ಮುಟ್ಟಿದ್ರೆ ಸಾಕು ಹಂಗೆ ಕೆರಳು ಬೀಳ್ತಾ ಇರ್ತಾನೆ, ಈ ತರ ಇರ್ತಾನೆ. ಆಮೇಲೆ ಈತ ಯಾವುದೇ ಡಿಸಿಷನ್ ಟಕ್ ಅಂತ ತಗೊಳ್ತಾನೆ, ತ್ವರಿತ ನಿರ್ಧಾರ, ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಳುವಂತ ಸ್ವಭಾವದವನಾಗಿರ್ತಾನೆ. ಮತ್ತೆ ಕೋಪದ ಸ್ವಭಾವ, ಯಾವಾಗೂ ಮುಟ್ಟಿದ ತಕ್ಷಣನೇ ಸಿಡಿದು ಬೀಳ್ತಾ ಇರ್ತಾನೆ. ಆಮೇಲೆ ಡಾಮಿನೆನ್ಸ್ ಒಂದು ಕ್ಯಾರೆಕ್ಟರ್, ಅಂದ್ರೆ ನಾನೇ ನಂದೇ ಅನ್ನೋದು. 10 ಜನ ಇದ್ರೆ 10 ಜನದಲ್ಲಿ ನಾನೊಬ್ನೇ ಹೀರೋ ತರ ಕಾಣ್ಬೇಕು ಅನ್ನೋದನ್ನ ಅವನಲ್ಲಿ ಕಾಣಿಸ್ತಾ ಇರ್ತದೆ. ಇದೇ ಕಾರಣದಿಂದ ನನ್ನ ಮಾತೆ ಅಂತಿಮ ಅನ್ನೋ ಅವನ ಸ್ವಭಾವದಿಂದ ಅವನ ಸಂಸಾರ ಸ್ವಲ್ಪ ಹಾಳಾಗ್ತಾ ಇರ್ತದೆ. ಇದೇ ಕಾರಣದಿಂದ ಕೋರ್ಟು, ಕಚೇರಿ, ಡೈವೋರ್ಸ್ ಅನ್ನೋದು ಕೂಡ ಆಗ್ಬೋದು. ಬಟ್ ಸಾಮಾನ್ಯವಾಗಿ 1ನೇ ಮನೆಯಲ್ಲಿ ಇದ್ದಾಗ ಆಗೋದು ಕಡಿಮೆ. ಬಟ್ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಲ್ಲ, ಸದಾ ಗಲಾಟೆ ಇರ್ತದೆ. ಹೀಗಾಗಿ ಇದ್ರ ಮುಖಾಂತರ ನಾವು ಏನ್ ತಿಳ್ಕೊಬೋದಂದ್ರೆ, ಕುಜ ಲಗ್ನದಲ್ಲಿ ಅಂದ್ರೆ ಲಗ್ನದಲ್ಲಿ ಕುಜ ಇದ್ದಾಗ ಕುಜ ಲಗ್ನದಲ್ಲಿ ವ್ಯಕ್ತಿತ್ವವೇ ಅಗ್ನಿ ಅಂತ ಉರಿತಾ ಇರ್ತದೆ. ಅವನಿಗೆ ಅವನ ವೃತ್ತಿ ಜೀವನನೇ ಯುದ್ಧ ಭೂಮಿ ತರ ಇರ್ತದೆ. ಧೈರ್ಯ ಇರ್ತದೆ, ಆದ್ರೆ ಸಹನೆ ತುಂಬಾ ಕಡಿಮೆ ಇರ್ತದೆ. ಅದೇ ಕುಜ 2ನೇ ಮನೆಯಲ್ಲಿದ್ರೆ ಏನಾಗ್ತದೆ ಇನ್ನಷ್ಟು ವಿವರವಾಗಿ ನೋಡೋಣ. ಈ 2ನೇ ಮನೆ ಯಾವುದನ್ನ ಪ್ರತಿನಿಧಿಸ್ತದೆ ಅಂದ್ರೆ ಕುಟುಂಬ, ಮಾತು, ಹಣ. ಯಾವುದೇ ಜಾತಕದಾರನ 2ನೇ ಮನೆಯಲ್ಲಿ ಕುಟುಂಬ, ಮಾತು, ಹಣ ಯಾವ ಮನೆಯಲ್ಲಿ ಆ ಲಗ್ನ ಇರ್ತದೆ, ಮತ್ತೆ ಆ ಲಗ್ನದಲ್ಲಿ ಒಳ್ಳೆ ಗ್ರಹಗಳು ಅಥವಾ ಒಳ್ಳೆ ಗ್ರಹಗಳ ಜೊತೆ ಸಂಯೋಗ, ಒಳ್ಳೆ ಗ್ರಹಗಳ ದೃಷ್ಟಿ ಇದ್ರೆ ತುಂಬಾ ಚೆನ್ನಾಗಿರ್ತದೆ, ಮನೆ ಮಠ ಚೆನ್ನಾಗಿರ್ತದೆ. ಈ 3 ಮುಖ್ಯ ಕ್ಷೇತ್ರಗಳು ಏನು, ಕುಟುಂಬ, ಮಾತು, ಹಣ. ಇಂಥ ಜಾಗದಲ್ಲಿ ಏನಾದ್ರು ಕುಜ ಇದ್ರೆ 2ನೇ ಮನೆಯಲ್ಲಿ ಅವನ ಮಾತೇ ತುಂಬಾ ಕಠಿಣವಾಗಿ, ಏನಕ್ಕಪ್ಪ ಮಾತನಾಡ್ಸಿದ್ನಿ ಅನ್ನೋ ತರನು ಒಂದೊಂದ್ಸರಿ ಅನ್ಸುತ್ತೆ. ಈ ಕಠಿಣ ಮಾತಿಂದಾನೆ ಅವನ ಮನೆಯಲ್ಲಿ ಯಾವಾಗ್ಲೂ ಜಗಳ, ಅವನ ಜೊತೆ ಯಾರೋದ್ರೂ ಜಗಳ, ಅವನ್ಗೆ 2 ಜೊತೆನೂ ಜಗಳ ಇರ್ತದೆ. ಇಂಥವ್ರ ಹತ್ರ ದುಡ್ಡು ಕೂಡ ಉಳಿಯಲ್ಲ ಅಂತ ಸ್ವಭಾವ ಬಂದಿರ್ತದೆ. ಇದಕ್ಕೊಂದು ಒಳ್ಳೆ ಕ್ಯಾಪ್ಷನ್ ಕೊಡೋದಾದ್ರೆ,
ಮಾತಿನಲ್ಲೇ ಗಾಯ, ಕುಜದ ಕಠಿಣ ಪ್ರಭಾವ ಅಂತ ಹೇಳ್ಬೋದು. ಒಂದು ಮಾತು, ಒಂದು ಕೋಪ, ಒಂದು ನಿರ್ಧಾರ, ಇಂಥವು ಕುಟುಂಬನ ಕಲಿಸ್ಬೋದು. ನೋಡಿ, ಕುಜ ಮೂರನೇ ಮನೆಯಲ್ಲಿದ್ದ ಅಂತ ಇಟ್ಕೊಳ್ಳಿ. ಮೂರನೇ ಮನೆ ಯಾವುದೇ ಜಾತಕದಾರನ ಜನ್ಮ ಕುಂಡ್ಲಿಯಿಂದ ಲಗ್ನದಿಂದ ಮೂರನೇ ಮನೆ ಯಾವ್ದಿರ್ತದೋ ಆ ಮನೆ ಧೈರ್ಯ, ಸಾಹಸ, ಹೋರಾಟ ಇಂಥದನ್ನ ಪ್ರತಿನಿಧಿಸ್ತದೆ. ಇದು ತುಂಬಾ ಪವರ್ಫುಲ್ ಮನೆ. ಇಂಥ ಕಡೆ ಏನಾದ್ರೂ ಕುಜ ಇದ್ರೆ ನಿಜವಾಗಲೂ ಶಕ್ತಿ ಕೊಡುತ್ತೆ. ಇದು ದೋಷ ಅಲ್ಲ, ಇದೊಂದು ಯೋಧನ ಶಕ್ತಿ ಆಗಿರ್ತದೆ. ಅವನ ಲೈಫಲ್ಲಿ ಧೈರ್ಯ ಅನ್ನೋದಿರುತ್ತೆ, ಸಾಹಸ ಅನ್ನೋದಿರುತ್ತೆ, ಹೋರಾಟ ಅನ್ನೋದು, ಎಲ್ಲೇ ಹೋದ್ರೂ ಗೆದ್ಕೊಂಬರೋ ಅಂತ ಒಂದು ಜಾತಕ ಆಗಿರುತ್ತೆ. ಕುಜ 4ನೇ ಮನೆಯಲ್ಲಿದ್ರೆ, ಈಗ ಲಗ್ನದಿಂದ 4ನೇ ಮನೆ ಅದು ಯಾವುದೇ ಆಗಿರ್ಲಿ, 4ನೇ ಮನೆ ತಾಯಿ, ಆಸ್ತಿ ಇದನ್ನ ಪ್ರತಿನಿಧಿಸ್ತದೆ. ಇಂಥ 4ನೇ ಮನೆಯಲ್ಲಿ ಕುಜ ಇದ್ರೆ ಮನಃಶಾಂತಿ ನೇರಲ ವ್ಯಕ್ತಿಗೆ. ಯಾವಾಗ ನೋಡಿದ್ರು ಗಲಾಟೆ, ಪೇಚಾಡೋದು, ಚಡಪಡಿಸೋದು, ಇದ್ರ ಜೊತೆಗೆ ಇನ್ನೊಂದು ಅನ್ನೋ ತರ ಆಸ್ತಿ ವಿವಾದ ಗ್ಯಾರಂಟಿ ಇರ್ತದೆ. ಈಸಿಯಾಗಿ ಆಸ್ತಿ ಸಿಗಲ್ಲ, ಕೋರ್ಟು ಕಚೇರಿ ಓಡಾಡುವಂತ ಪರಿಸ್ಥಿತಿ ಇರುತ್ತೆ. 4ನೇ ಮನೆಯಲ್ಲಿ ಕುಜ ಇಟ್ಟಿದ್ರೆ ಅವ್ರ ಅಮ್ಮನಿಗೆ ಖಂಡಿತ ಆರೋಗ್ಯ ಸಮಸ್ಯೆ ಅನ್ನೋದು ಉದ್ಭವಿಸ್ತದೆ. ಹೀಗಾಗಿ ಇದಕ್ಕೊಂದು ಒಳ್ಳೆ ಶೀರ್ಷಿಕೆ ಕೊಡೋದಾದ್ರೆ ಮನೆಯೊಳಗೆ ಬೆಂಕಿ, ಕುಜಗ್ರಹ ಪ್ರಭಾವ ಅಂತ ಕರಿಬಹುದು. ಮನೆ ಇದೆ ಆದ್ರೆ ಶಾಂತಿ ಇಲ್ಲ, ಇದೆಲ್ಲ ಕುಜನ ಒಳಗಿನ ಪರಿಣಾಮ ಆಗಿರ್ತದೆ. ನೋಡಿ, ಯಾವುದೇ ಲಗ್ನದಿಂದ 5ನೇ ಮನೆ ಪ್ರೇಮ, ಮಕ್ಕಳು ಇದನ್ನ ಪ್ರತಿನಿಧಿಸ್ತದೆ. ಈ 5ನೇ ಮನೆಯಲ್ಲಿ ಏನಾದ್ರೂ ಕುಜ ಇದ್ರೆ ಖಂಡಿತ ಲವ್ ಫೇಲ್ಯೂರ್. ಅವ್ರ ಮಕ್ಕಳದೇ ಒಂದು ಸಮಸ್ಯೆ ಆಗಿ ಆ ಮನೆಯಲ್ಲಿ ಪರಿಣಮಿಸ್ತದೆ. ಇದನ್ನ ಹೃದಯದಲ್ಲಿ ಬೆಂಕಿ, ಪ್ರೇಮದಲ್ಲಿ ಕಷ್ಟ ಅಂತ ಕರಿಬಹುದು. ಪ್ರೀತಿ ಬರುತ್ತೆ ಆದ್ರೆ ಉಳಿಯೋದಿಲ್ಲ ಅಂತಾನು ಕರಿಬಹುದು. ಕುಜ 6ನೇ ಮನೆಯಲ್ಲಿದ್ರೆ ಲಗ್ನದಿಂದ, ಯಾವುದೇ ಲಗ್ನದಿಂದ 6ನೇ ಮನೆ ಶತ್ರು, ಕೇಸು, ಹೋರಾಟ ಇಂಥ ವಿಷಯಗಳನ್ನ ಪ್ರತಿನಿಧಿಸ್ತದೆ. ಇಂಥ ಕಡೆ ಕುಜ ಇದ್ರೆ 6ನೇ ಮನೆಯಲ್ಲಿ ಖಂಡಿತ ಜಯ ಸಿಗುತ್ತೆ. ಶತ್ರುಗಳ ಮೇಲೆ ಜಯ ಕುಜದ ವಿಜಯ ಶಕ್ತಿ ಆಗಿರ್ತದೆ. ಯಾರು ಎದುರಿಸಿದ್ರು ಗೆಲ್ಲೋದು ನೀವೇ ಆಗಿರ್ತೀರಿ. ನೋಡಿ, ಲಗ್ನದಿಂದ 7ನೇ ಮನೆ ಮದುವೆ, ಮನೆ ಇದನ್ನ ಪ್ರತಿನಿಧಿಸ್ತದೆ. ಇಂಥ ಕಡೆ ಏನಾದ್ರೂ ಕುಜ ಇದ್ರೆ ಖಂಡಿತ ದಾಂಪತ್ಯದಲ್ಲಿ ಗಲಾಟೆ. ನೋಡಿ, ಯಾರ ಜಾತಕದಲ್ಲಿ 7ನೇ ಮನೆಯಲ್ಲಿ ಕುಜ ಇದ್ದಾನೋ ಡೈವೋರ್ಸ್, ಕೋರ್ಟ್ ಕೇಸ್, ಪೊಲೀಸ್ ಸ್ಟೇಷನ್, ಖಂಡಿತ ಸಂಬಂಧದಲ್ಲಿ ಸಂಘರ್ಷ ಇರುತ್ತೆ. ಕುಜದ ಕಠಿಣ ಪರೀಕ್ಷೆ ಇಲ್ಲಿ ನಡೆದೋಗುತ್ತೆ. ಇದು ಪ್ರೀತಿ ಅಲ್ಲ, ಇದೊಂದು ಪರೀಕ್ಷೆ ಆಗಿರ್ತದೆ. ನೋಡಿ, ಲಗ್ನದಿಂದ 8ನೇ ಮನೆ ಆಪತ್ತು, ಅಪಘಾತ, ದಾಂಪತ್ಯ, ದುಃಖ ಇದನ್ನ ಪ್ರತಿನಿಧಿಸ್ತದೆ. ಇಂಥ 8ನೇ ಮನೆಯಲ್ಲಿ ಕುಜ ಏನಾದ್ರೂ ಇದ್ರೆ ಯಾವಾಗಲೂ ಆಪತ್ತು, ಅಪಘಾತ, ದಾಂಪತ್ಯ, ದುಃಖ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅಪಾಯದ ಕರಿ ನೆರಳು ಸದಾ ಹಿಂದೆ ಹಿಂಬಾಲಿಸ್ತಾ ಇರ್ತದೆ. ಕುಜದ ಗುಪ್ತ ಸ್ವಭಾವ ಇಲ್ಲಿ ಕಂಡು ಬರುತ್ತೆ. ಕಾಣದ ಶಕ್ತಿ, ಆಕಸ್ಮಿಕ ಪರಿಣಾಮಗಳು ಇಲ್ಲಿ ಟಕ 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 ನಡೆದು ಹೋಗ್ತಾನೆ ಇರ್ತವೆ. ಕುಜ ಲಗ್ನದಿಂದ 9ನೇ ಮನೆಯಲ್ಲಿ ಏನಾದ್ರೂ ಇದ್ದರೆ, ಈ 9ನೇ ಮನೆ ಭಾಗ್ಯ, ತಂದೆ, ಧರ್ಮ ಇಂಥದನ್ನ ಪ್ರತಿನಿಧಿಸುವಂತ ಜಾಗ. ಇಂಥ ಜಾಗದಲ್ಲಿ ಕುಜ ಇದ್ರೆ ಏನಾಗುತ್ತಂದ್ರೆ ಭಾಗ್ಯಕ್ಕೆ ಭಿನ್ನಾಭಿಪ್ರಾಯ, ಅಂದ್ರೆ ಈಡೇರಲ್ಲ, ಭಾಗ್ಯಶಾಲಿ ಆಗಲ್ಲ. ತಂದೆ ಅಂದ್ರೆ ತಂದೆನೂ ಮಗನಿಗೂ, ಜಾತಕದಾರನಿಗೂ ಸದಾ ಭಿನ್ನಾಭಿಪ್ರಾಯ, ಇಬ್ರು ಜಗಳಾಡ್ಕೊತಾ ಇರ್ತಾರೆ. ಸ್ಟೇಷನ್ಗೆ ಹೋದ್ರು ಪರವಾಗಿಲ್ಲ, ಮರ್ಡರ್ ಆದ್ರೂ ಹೇಳಕ್ಕಾಗಲ್ಲ. ಧರ್ಮದಲ್ಲಿ ಕೂಡ ಭಿನ್ನಾಭಿಪ್ರಾಯ. ಅವನ ಧರ್ಮದ ಬಗ್ಗೆ ಅವನಿಗೆ ಅವಹೇಳನೆ ಮಾಡ್ತಾನೆ, ಅದು ಇನ್ನೇನೋ ಮಾಡ್ತಾನೆ. ಹೀಗಾಗಿ ಭಿನ್ನಾಭಿಪ್ರಾಯ ಅನ್ನೋದು ಸದಾ ಆಗ್ತದೆ. ಭಾಗ್ಯದ ವಿರುದ್ಧ ಹೋರಾಟ ಆಗಿರ್ತದೆ. ಭಾಗ್ಯ ನಿಮ್ಮನ್ನು ಪರೀಕ್ಷಿಸುತ್ತದೆ ಅಂತ ಹೇಳ್ಬೋದು 9ನೇ ಮನೆಯಲ್ಲಿ ಕುಜ ಇದ್ರೆ. ನೋಡಿ, ಯಾವುದೇ ಲಗ್ನದಿಂದ 10ನೇ ಮನೆ ಕೆಲಸ, ಅಧಿಕಾರ ಇದನ್ನ ಪ್ರತಿನಿಧಿಸ್ತದೆ.
ಇಂಥ ಅತ್ತೆ ಮನೆಯಲ್ಲಿ ಏನಾದ್ರೂ ಕುಜ ಇದ್ರೆ ಖಂಡಿತ ಒಂದು ಪವರ್ ಕೊಡ್ತಾನೆ. ಕೆಲಸದಲ್ಲಿ ಪವರ್ ಇರ್ತದೆ, ಅವನ ಮಾತೇ ನಡೀತದೆ, ಅವನ ಮಾತಿಗೆ ಎದುರೇಳೋನೆ ಅಲ್ಲಿರಲ್ಲ. ಅಧಿಕಾರ ಅವನೆಲ್ಲೇ ಬಿಡಿ, ಅವನ ಅಧಿಕಾರ ಆಟೋಮ್ಯಾಟಿಕ್ ಆಗಿ ಎದುರುಗಡೆ ಇರೋನು ಅವ್ರ ಮುಂದ್ಗಡೆ ತಲೆ ತಗ್ಗಿಸ್ಬಿಡ್ತಾನೆ. ಅಂತದನ್ನ ಒಂದು ಪವರ್ನ ಈ ಕುಜ ಹತ್ತನೇ ಮನೆಯಲ್ಲಿದ್ದಾಗ ಕೊಡ್ತಾನೆ. ಅಧಿಕಾರ ಕುಜದ ಬಲ. ನೀವೇ ನಾಯಕರು, ನೀವು ಆದೇಶ ನೀಡೋರು ಆಗಿರ್ತೀರಿ. ಯಾವುದೇ ಲಗ್ನದ 11ನೇ ಮನೆ ಬಂದು ಲಾಭ, ಆದಾಯ ಇದನ್ನ ಪ್ರತಿನಿಧಿಸ್ತದೆ. ಕುಜ ಏನಾದ್ರೂ 11ನೇ ಮನೆಯಲ್ಲಿ ಇದ್ರೆ ತುಂಬಾ ಉತ್ತಮವಾದ ಲಾಭದ ಗ್ರಹ ಕುಜ ಆಗ್ಬಿಡ್ತಾನೆ. ನೀವು ದುಡಿದ್ರೆ ಲಾಭ ಖಚಿತ. ಏನೇ ಮಾಡಿ ಲಾಭ, ಏನೇ ಮಾಡಿ ಆದಾಯ ಚೆನ್ನಾಗಿ ನಡೀತಾ ಇರ್ತದೆ. ನಿಮ್ಮನ್ನ ಈ ಪೈಪೋಟಿ ನಡ್ಸೋಕೆ ಆಗೋದೇ ಇಲ್ಲ. ಆ ಮಟ್ಟದಲ್ಲಿ ನಿಮ್ ಜೀವನ ಇರುತ್ತೆ. ಲಗ್ನದಿಂದ 12ನೇ ಮನೆ ನಿದ್ರೆ, ಗುಪ್ತ ಸಮಸ್ಯೆ, ದಾಂಪತ್ಯ ಅತೃಪ್ತಿ ಇದನ್ನ ಕಂಡುಕೊಳ್ಬಹುದು. ಇಂಥ 12ನೇ ಮನೆಯಲ್ಲಿ ಕುಜ ಏನಾದ್ರೂ ಇದ್ರೆ ಅವ್ರಿಗೆ ನಿದ್ದೆ ಸರಿಯಾಗಿ ಬರಲ್ಲ. ನಿದ್ರೆ ಬರದೇ ಇರೋದೇ ಒಂದು ಸಮಸ್ಯೆ ಆಗಿ ಕಾಡ್ತಾ ಇರ್ತದೆ. ಗುಪ್ತ ಸಮಸ್ಯೆ, ಹೇಳ್ಕೊಳಕ್ ಆಗದೆ ಇರೋಂಥದ್ದು, ಅವರೇ ಮನಸ್ಸಲ್ಲೇ ನರಳಬೇಕು ಅಂತ ಗುಪ್ತ ಸಮಸ್ಯೆಗಳಿರ್ತವೆ. ಆರೋಗ್ಯವಾಗಾಗ್ಲಿ, ವೈವಾಹಿಕವಾಗಾಗ್ಲಿ, ಯಾವುದೇ ವಿಷಯ ಆಗ್ಲಿ ಹೇಳ್ಕೊಳಕ್ಕಾಗಲ್ಲ, ಒಳಗೆ ನರಳು. ದಾಂಪತ್ಯ ಅತೃಪ್ತಿ, ಆ ತರ ಒಂದು ಹೆಂಡತಿ ಅಥವಾ ಗಂಡ ಅವ್ರ ಜೊತೆ ಅವರ ಒಂದು ಸಂಬಂಧ ತೃಪ್ತಿಕರವಾಗಿರಲ್ಲ, ಅತೃಪ್ತಿ ಇರ್ತದೆ. ಅಂದ್ರೆ ಒಳಗಿನ ಅಶಾಂತಿ. ಈಚೆ ನಗ್ತಾ ಇರ್ತಾರೆ, ಆದ್ರೆ ಒಳಗಡೆ ನೋವು ತಿಂತಾ ಇರ್ತಾರೆ. ಇಂಥ ಪರಿಸ್ಥಿತಿ ಕುಜ 12ನೇ ಮನೆಯಲ್ಲಿದ್ದಾಗ ಆಗುತ್ತೆ. ನೋಡಿ, ಕುಂಡ್ಲಿದಲ್ಲಿ ಎಲ್ಲ ಕುಜ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ನಾವ್ ಇದನ್ನ ಹೇಳ್ಬೋದು. ಹಾಗೇನೆ ನಮ್ ಎದುರುಗಡೆ ಇರೋ ವ್ಯಕ್ತಿನ ಜಸ್ಟ್ ಒಂದ್ 5 ನಿಮಿಷ ಅಬ್ಸರ್ವ್ ಮಾಡಿದ್ರು ಕೂಡ ಈ ಒಂದ್ ಮನೆಯಲ್ಲಿ ಇಂಥ ಮನೆಯಲ್ಲೇನೆ ಕುಜ ಇರ್ಬೋದು ಅಂತ ಕೂಡ ಗೆಸ್ ಮಾಡ್ಬೋದು. ಈ ರೀತಿ ಈ ಜ್ಯೋತಿಷ್ ಶಾಸ್ತ್ರ ಎಷ್ಟೊಂದು ರೀತಿಯಾಗಿ ನಮ್ ಜೊತೆ ಸೇರ್ಕೊಂಡಿದೆ. ಇವಾಗ ನೋಡಿ, ಈಗ ನಮ್ಮ ಹತ್ರ ಬಂದ ಒಬ್ಬ ವ್ಯಕ್ತಿ ಮದುವೆನೇ ಆಗ್ತಾ ಇಲ್ಲ, ಸಂಬಂಧಗಳು ಬರ್ತವೆ ಮತ್ತು ಕೂಡ್ತಾ ಇಲ್ಲ, ಲೇಟ್ ಆಗ್ಬಿಟ್ಟಿದೆ ಅಂತೇನಾಗ್ತದೆ. ಆತ್ಮ ಜಾತಕದಲ್ಲಿ 7ನೇ ಮನೆ ತುಂಬಾ ದುರ್ಬಲವಾಗಿರುತ್ತೆ. ದುಃಖ ತುಂಬಾ ವೀಕ್ ಆಗಿರ್ತದೆ, ದುರ್ಬಲನಾಗಿರ್ತದೆ. ಶನಿ ಪ್ರಭಾವ ಜಾಸ್ತಿ. ಹೀಗಾಗಿ ಮದುವೆ ಅನ್ನೋದು ಆಗುತ್ತೆ, ಆದ್ರೆ ತುಂಬಾ ತಡವಾಗುತ್ತೆ. ಕಾಲ ವಿಳಂಬ ಮಾಡ್ತದೆ, ನಿರಾಕರಿಸೋದಿಲ್ಲ. ಹೀಗಾಗಿ ಈ ಲಕ್ಷಣಗಳಿದ್ರೆ ಮದುವೆ ಸಾಮಾನ್ಯವಾಗಿ ವಿಳಂಬ ಆಗಿರುತ್ತೆ. ನೋಡಿ, ಕೆಲವರಿಗೆ ಮದುವೆನೇ ಆಗೋಲ್ಲ, ಜೀವನ ಪೂರ್ತಿ ಅವರು ಹಾಗೆ ಉಳಿದೋಗಿರ್ತಾರೆ. ಕಾರಣ ಏನಂದ್ರೆ ಕುಜದ ಜೊತೆ ರಾಹು ಹಾಗೂ ಶನಿ ಇವರು 3 ಒಟ್ಟಿಗೆ ಸೇರಿರ್ತಾರೆ. ಇದು ತುಂಬಾ ತೀವ್ರವಾದ ದೋಷ. ಯಾರ ಜಾತಕದಲ್ಲಿ ಕುಜ, ರಾಹು, ಶನಿ 3 ಇರ್ತಾರೋ ಅವರದ್ದು ಜೀವನ ಪೂರ್ತಿ ಒಂಟಿತನದ ಜೀವನ. ಪ್ರತಿ ಆತ್ಮಕ್ಕೂ ಸಂಗಾತಿ ಬೇಕು, ಆದ್ರೆ ಕೆಲವರಿಗೆ ತಡವಾಗುತ್ತದೆ. ಈ ರೀತಿ ಇರೋರು ನಿಮ್ಮ ಎದುರುಗಡೆ ಎಷ್ಟು ಜನ ಮದುವೆ ಆಗದೆ ಉಳ್ಕೊಂಡಿದ್ದಾರೋ ಅವರೆಲ್ಲರ ಜಾತಕನ ಪರಿಶೀಲಿಸಿ ಕುಜ, ರಾಹು, ಶನಿ 3 ಸಂಯೋಗ ಇರುತ್ತೆ. ಇದೇ ಕಾರಣದಿಂದ ಅವ್ರಿಗೆ ಮದುವೆ ಆಗೋದಿಲ್ಲ. ನೋಡಿ, ನೀವು ಅಲ್ಲಿ ಇಲ್ಲಿ ಕೇಳಿರ್ತೀರಿ ನಿಶ್ಚಿತಾರ್ಥ ಆಯ್ತು, ಆದ್ರೆ ಮದುವೆಗೆ ಮೊದಲೇ ನಿಶ್ಚಿತಾರ್ಥ ಮುರಿದು ಹೋಯ್ತು ಅಂತ. ನೋಡಿ, ಈ ತರ ಇದ್ದವ್ರ ಜಾತಕನ ನೀವು ಗಮನಿಸಿ. ಇವ್ರ ಜಾತಕದಲ್ಲಿ ಕುಜದ ಜೊತೆ ರಾಹು ಇದ್ದೇ ಇರ್ತಾನೆ, ಜೊತೆಗೆ ದುಷ್ಟ ದಶೆ ಇರ್ತದೆ. ಇದ್ರಾಗಿ ಒಡೆದ ಉಬ್ಬರ ಅಂದ್ರೆ ಹಾಕಿರುವಂತ ಎಂಗೇಜ್ಮೆಂಟ್ ರಿಂಗೇ ಮುರಿದೋಗ್ಬಿಡ್ತದೆ. ಒಂದು ದಿನದಲ್ಲಿ ಜೀವನ ಬದಲಾಗ್ಬಿಡ್ತದೆ. ಈ ರೀತಿ ನಿಶ್ಚಿತಾರ್ಥ ಆಗಿದ್ರು ಕೂಡ ಮುರಿದು ಬಿದ್ದೋಗುತ್ತೆ. ನೋಡಿ, ಎಷ್ಟೋ ಮದುವೆಗಳು ಮದುವೆ ಮಂಟಪದಲ್ಲಿ ಮುರಿದೋಗಿರುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಕುಟುಂಬ ಗಲಾಟೆ ಮತ್ತೆ ಗ್ರಹ ದೋಷ. ಯಾರಿಗೆ ಗ್ರಹ ದೋಷ ಇರುತ್ತೋ ಅದ್ರ ಜೊತೆಗೆ ಕುಟುಂಬದ ಏನಾದ್ರೂ ಗಲಾಟೆ ಅನ್ನೋದು ಸೇರ್ಬಿಟ್ರೆ ಮದುವೆ ಮಂಟಪದಲ್ಲೇ ಮದುವೆ ಮುರಿದೋಗುತ್ತೆ. ಮಂಟಪದಲ್ಲಿ ಮೌನ,
ಸಂಭ್ರಮ ಅನ್ನೋದು ಕ್ಷಣದಲ್ಲೇ ದುಃಖ ಆಗುತ್ತೆ. ಈ ಮದುವೆ ಮಂಟಪದಲ್ಲಿ ಮುರಿದೋದ್ರೆ ಅದು ತುಂಬಾ ತುಂಬಾ ವೇದನೀಯವಾದಂತ ಸಂಗತಿ ಆಗಿದೆ. ಈ ವಿವಾಹ ವಿಚ್ಛೇದನೆ ಪಡಿತಾ ಇರೋರು ಪಡೆದಿರೋದ ಅವರ ಜಾತಕಗಳನ್ನ ಗಮನಿಸಿ, ಅವರಲ್ಲಿ 7ನೇ ಕುಜ ಇರ್ತಾನೆ, ಶನಿ ಜೊತೆ ಇರ್ತಾನೆ, ಒಟ್ಟಿಗೆ ಇದ್ರು ದೂರ ಇರ್ತಾರೆ. ಒಂದು ಮನೆ 2 ಹೃದಯ, ದೂರ ದೂರ. ಹೀಗಾಗಿ ಇದು ವಿವಾಹ ವಿಚ್ಛೇದನೆಗೆ ಕಟ್ಟಿಟ್ಟಂತ ಜಾತಕ ಆಗಿದೆ. ಕೆಲವು ಕುಟುಂಬಗಳನ್ನ ನೀವು ನೋಡ್ಬೋದು, ಗಂಡ ಹೆಂಡತಿ ಜೊತೆಲ್ಲೇ ಇರ್ತಾರೆ. ಗಂಡನ ಬಗ್ಗೆ ಹೆಂಡತಿಗೆ ಅಸಮಾಧಾನ, ಹೆಂಡತಿ ಬಗ್ಗೆ ಗಂಡನಿಗೆ ಅಸಮಾಧಾನ. ಮನೆಯಲ್ಲಿ ಒಂದೇ ಚಾವಣಿ ಕೆಳಗಡೆ ಇರ್ತಾರೆ, ಒಂದೇ ರೂಮಲ್ಲೂ ಮಲಗ್ತಾರೆ, ಒಂದೇ ಮಂಚದ ಮೇಲೆ ಮಲಗ್ತಾರೆ. ಆದ್ರೆ ಆಯಮ್ಮ ಉತ್ತರ ಧ್ರುವ ಆದ್ರೆ ಆಯಪ್ಪ ದಕ್ಷಿಣ. ಇಂಥವ್ರ ಜಾತಕನ ಅಬ್ಸರ್ವ್ ಮಾಡಿ ನೋಡಿ. ಕುಜ 7ನೇ ಮನೆಯಲ್ಲಿ ಅಥವಾ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ದುರ್ಬಲ ಚಂದ್ರನ ಜೊತೆ ಇರ್ತಾರೆ. ಈ ತರ ಇದ್ದಾಗ ಸಂಬಂಧದಲ್ಲಿ ಖಾಲಿತನ, ಅಂದ್ರೆ ಖುಷಿ ಇರಲ್ಲ. ಸಂಬಂಧದಲ್ಲಿ ಒಡೆದೋಗಲ್ಲ, ಜೊತೆಲೇ ಇರ್ತಾರೆ, ಬಟ್ ಆ ಬಾಂಧವ್ಯ ಅನ್ನೋದಿರಲ್ಲ. ಪ್ರೀತಿ ಇದೆ, ಆದರೆ ಸಂತೋಷ ಅನ್ನೋದು ಇರಲ್ಲ. ಈಗ ನೋಡಿ, ಗಂಡ ಹೆಂಡತಿ ಇರ್ತಾರೆ, ಗಂಡ ಸತ್ತೋಗ್ಬಿಡ್ತಾನೆ ಅಥವಾ ಹೆಂಡತಿ ಸತ್ತೋಗ್ಬಿಡ್ತಾನೆ. ಇದಕ್ಕೂ ಕುಜನಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಆ ಜಾತಕನ ಚೆಕ್ ಮಾಡಿ ನೋಡಿ. ಅವರ 8ನೇ ಮನೆ, ಲಗ್ನದಿಂದ 8ನೇ ಮನೆ ತುಂಬಾ ವೀಕ್ ಆಗಿರುತ್ತೆ. ಅನಿಶ್ಚಿತ ಜೀವನ, ಜೀವನದ ದಾರಿ ಯಾರಿಗೂ ತಿಳಿದಿಲ್ಲ. ಇದು ಸಾಮಾನ್ಯವಾಗಿ ಗಂಡ ಕಳ್ಕೊಂಡಿರೋ ಹೆಂಡತಿ ಅಥವಾ ಹೆಂಡತಿ ಕಳ್ಕೊಂಡಿರೋ ಗಂಡನ ಜಾತಕದಲ್ಲಿ ಕಂಡು ಬರುವಂತಹ ಸಾಮಾನ್ಯ ವಿಷಯ ಆಗಿರುತ್ತೆ. ನೋಡಿ, ಯಾರಾದ್ರೂ ಗಂಡ ಹೆಂಡತಿಲಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ, ಹೆಂಡತಿ ಆತ್ಮಹತ್ಯೆ ಅಥವಾ ಗಂಡ ಆತ್ಮಹತ್ಯೆ, ಇದಕ್ಕೂ ಕುಜನಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಹುಡುಕೋವಾಗ ಸಾಮಾನ್ಯವಾಗಿ ನಮ್ಗೆ ಗಮನಿಸಿದ್ದೇನಂದ್ರೆ, ಅವರ ಜಾತಕದಲ್ಲಿ ಚಂದ್ರ ದುರ್ಬಲನಾಗಿರ್ತಾನೆ, ಜೊತೆಗೆ ರಾಹು ಜೊತೆ ಇರ್ತಾನೆ. ಈ ತರ ಇದ್ದಾಗ ಮನಸ್ಸಿನ ಕತ್ತಲೆ, ಅತಿ ಕತ್ತಲೆಯಲ್ಲೂ ಬೆಳಕಿದೆ ಅಂದ್ರೆ ಖಂಡಿತ ಇದೊಂದು ಇಂಡಿಕೇಶನ್ ಆಫ್ ಸೂಸೈಡ್. ನೋಡಿ, ಗಂಡ ಹೆಂಡತಿಲಿ ಇವರು ಅಥವಾ ಅವರು ಅಪಘಾತ ಹೊಂದುವುದು, ಅಕಾಲಿಕ ಮರಣ ಹೊಂದುವುದು, ಇಂಥದ್ದಾದಾಗೂ ಅವರ ಜಾತಕಗಳನ್ನ ಗಮನಿಸಿ, ಅವರ ಜಾತಕದಲ್ಲಿ ಕುಜನ ಜೊತೆ ಶನಿ ಇರ್ತಾನೆ. ಆಕಸ್ಮಿಕ ಘಟನೆ, ಒಂದು ಕ್ಷಣ ಎಲ್ಲವೂ ಬದಲಾಗುವುದು. ನೋಡಿ, ಯಾವುದೇ ಅಪಘಾತ, ಅಕಾಲಿಕ ಮರಣದ ಜಾತಕದಲ್ಲಿ ಈ ಒಂದು ವಿಷಯ ಸಾಮಾನ್ಯವಾಗಿ ಕಂಡು ಬರ್ತದೆ. ಈಗ ಹೆಂಡತಿ ಇನ್ಯಾರೋ ಜೊತೆ ಸಂಬಂಧ ಇಟ್ಕೊಳ್ಳೋದು, ಗಂಡ ಇನ್ಯಾರ ಜೊತೆನೂ ಸಂಬಂಧ ಇಟ್ಕೊಳ್ಳೋದು, ಈ ರೀತಿ ಅನೈತಿಕ ಸಂಬಂಧಗಳಿಗೂ ಅವ್ರ ಜಾತಕದಲ್ಲಿ ಏನಾದ್ರೂ ಸೂಚನೆ ಇದೆಯಾ ಅಂತ ಗಮನಿಸಬಹುದು. ಸಾಮಾನ್ಯವಾಗಿ ಇಂಥ ಜಾತಕಗಳಲ್ಲಿ ಶುಕ್ರ ವೀಕ್ ಆಗಿರ್ತಾರೆ, ದುರ್ಬಲ ಶುಕ್ರ. ಆದರೆ ಅವನ ಜೊತೆ ರಾಹು ಇರ್ತಾರೆ. ಈ ತರ ಇದ್ದಾಗ ಏನಾಗುತ್ತೆ, ಗುಪ್ತ ಸಂಬಂಧ ಅನ್ನೋದು ಕಂಡು ಬರುತ್ತೆ. ಆಕರ್ಷಣೆ ಆದರೆ ಅಪಾಯ. ಈ ಅನೈತಿಕ ಸಂಬಂಧಗಳು ಈ ಜಾತಕಗಳಲ್ಲಿ ಕಂಡು ಬರ್ತದೆ. ನೋಡಿ, ಸಾಮಾನ್ಯವಾಗಿ ನೀವು ಕೇಳಿರ್ಬೋದು, ಇದಕ್ಕಿದ್ದಂಗೆ ಮನೆ ಬಿಟ್ಬಿಟ್ಟು ಹೊಟ್ಟೋದ, ಎಲ್ಲಾದ್ನೋ ಏನಾದ್ನೋ ಈವರೆಗೂ ಗೊತ್ತೇ ಆಗಿಲ್ಲ. ಹೆಂಡ್ತಿನೂ ಅಷ್ಟೇ, ಇದಕ್ಕಿದ್ದಂಗೆ ಮನೆ ಬಿಟ್ಟೋದ್ಲು, ಎಲ್ಲೋದ್ಲ ಅನ್ನೋದೇ ಗೊತ್ತಾಗಿಲ್ಲ. ಈ ಬದುಕಿದ್ದಾಳ ಸತ್ತಿದ್ದಾಳ ಅನ್ನೋದು ಕೂಡ ಗೊತ್ತಾಗಿಲ್ಲ. ಈ ತರ ಹೇಳಿದಾಗ ಅವ್ರ ಜಾತಕನ ನೋಡಿ, 12ನೇ ಮನೆ ತುಂಬಾ ಬಲಿಷ್ಠವಾಗಿದೆ. ಅಂದ್ರೆ ಏಕಾಂತದ ದಾರಿ, ಅಂದ್ರೆ ಅವ್ರಿಗೆ ಇಂಡಿಪೆಂಡೆಂಟ್ ಲೈಫ್ ಬೇಕು. ಸಂಬಂಧ, ಕುಟುಂಬ ಈ ಚೌಕಟ್ಟಿನಲ್ಲಿ ಬದುಕೋದಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಹೀಗಾಗಿ ಅಂತವ್ರು ಆ ದಾಂಪತ್ಯನ, ಆ ಕುಟುಂಬದ ಚೌಕಟ್ಟನ್ನ ದಾಟಿ ಮನೆ ಬಿಟ್ಟು ಹೊರಡ್ತಾರೆ. 7ನೇ ಮನೆಯಲ್ಲಿ ಕುಜ, 8ನೇ ಮನೆಯಲ್ಲಿ ಶನಿ, 12ನೇ ಮನೆಯಲ್ಲಿ ದುರ್ಬಲ ಶುಕ್ರ, 4ನೇ ಮನೆಯಲ್ಲಿ ದುರ್ಬಲ ಚಂದ್ರ. ಈ ತರ ಇರುವಂತ ಜಾತಕ ನೋಡಿ, ಸಾಮಾನ್ಯವಾಗಿ ವಿವಾಹ ವಿಚ್ಛೇದನೆ ಕಟ್ಟಿಟ್ಟ ಬುದ್ಧಿ. ಆಮೇಲೆ
ಏಳನೇ ಮನೆಯಲ್ಲಿ ಕುಜ ರಾಹು ಜೊತೆ ಇದ್ರೆ ಅಪ್ರತಿಷ್ಠಕ ಒಂದು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ತರದೊಂದು ಜಗಳ, ಅಹಂಕಾರ, ಅನುಮಾನ, ಕುಟುಂಬದೊಳಗೆ ಸಡನ್ ಕಾನ್ಫ್ಲಿಕ್ಟ್, ಪ್ರಪೋಸಲ್ ಕೊಲ್ಯಾಪ್ಸ್, ಈ ರೀತಿ ಫಲಿತಾಂಶಗಳನ್ನ ನಾವು ಕಾಣ್ಬೋದಾಗಿರುತ್ತೆ. ಆಮೇಲೆ ಏಳನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ಕುಜ, 12ನೇ ಮನೆಯಲ್ಲಿ ದುರ್ಬಲ ಶುಕ್ರ, 6ನೇ ಮನೆಯಲ್ಲಿ ಶನಿ ಇತ್ತು ಅಂತ ಇಟ್ಕೊಳ್ಳಿ. ಅಂತ ಜಾತಕಗಳು ಸಾಮಾನ್ಯವಾಗಿ ಸಂಬಂಧ ಕೂಡೋದೇ ಇಲ್ಲ, ಪೋಸ್ಟ್ಪೋನ್ ಆಗ್ತಾನೆ ಇರ್ತದೆ, ಮಾತುಕತೆಗೆ ಬರ್ತದೆ, ಬಟ್ ಹೊರಟೋಗ್ಬಿಡುತ್ತೆ, ಈ ತರ ಅಂದ್ರೆ ಮದುವೆ ವಿಳಂಬ. 12ನೇ ಮನೆಯಲ್ಲಿ ಕುಜ, 12ನೇ ಮನೆಯಲ್ಲಿ ಕುಜ ಇದ್ದು ನಿದ್ರೆ ಬರಲ್ಲ, ವಿಪರೀತ ಖರ್ಚು, ಏಕಾಂತ, ಹಾಸಿಗೆ ಸೌಖ್ಯ ಇರಲ್ಲ, ಗುಪ್ತ ಒತ್ತಡ. ಇಲ್ಲಿ ಕುಜ ಇದ್ರೆ ಇನ್ಸೋಮ್ನಿಯಾ ಅಂದ್ರೆ ನಿದ್ದೆ ಬರ್ದಿರೋದು, ಇಡನ್ನಂಗ, ಯಾವಾಗ್ಲೂ ಕೋಪ, ದಾಂಪತ್ಯದಲ್ಲಿ, ಹಾಸಿಗೆ ಜೀವನದಲ್ಲಿ ಅತೃಪ್ತಿ, ಈ ತರದ್ದೆಲ್ಲ ಬರುತ್ತೆ. ಇಂಥದ್ರಲ್ಲಿ 7ನೇ ಮನೆಯಲ್ಲಿ ಶನಿ ಇದ್ರೆ ಸಂಬಂಧ ಒಣಗೋಗ್ಬಿಡುತ್ತೆ. 1ನೇದ್ರಲ್ಲಿ ಚಂದ್ರ ಇದ್ರಂತೂ ಮನಸ್ಸು ತುಂಬಾ ನೋವನ್ನ ಅನುಭವಿಸ್ತದೆ. 11ನೇ ಮನೆಯಲ್ಲಿ ಕುಜ ಇದ್ರು ಕೂಡ ಆದಾಯ, ನೆಟ್ವರ್ಕ್, ಫುಲ್ಫಿಲ್ಮೆಂಟ್, ಲಾಭಕ್ಕಾಗಿ ಶ್ರಮಿಸುವ ಶಕ್ತಿ, ಗುರಿ ಬೆನ್ನಟ್ಟುವ ಮನಸ್ಸು, ಬೃಹತ್ ಅರ್ನಿಂಗ್ಸ್ ಡ್ರೈವ್ ಕೊಡುತ್ತೆ. ನೋಡಿ, ಇವಾಗ ಇಷ್ಟೆಲ್ಲ ಕಷ್ಟಗಳು ಸಂಭವಿಸ್ತಾ ಇದ್ರೆ ಇದಕ್ಕೆ ಪರಿಹಾರನ ಇಲ್ಲ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಇದೇ ಏನವು ಅಂದ್ರೆ ಸುಬ್ರಹ್ಮಣ್ಯ ಪೂಜೆ, ಕುಜ ಶಾಂತಿ ಹೋಮ, ಮಂಗಳವಾರ ಉಪವಾಸ, ಹನುಮಾನ್ ಆರಾಧನೆ, ದುರ್ಗಾ ಪೂಜೆ, ದಾನ, ಇವೆಲ್ಲ ಮಂಗಳ ಗ್ರಹದ ಉಗ್ರತೆನ ಕಡಿಮೆ ಮಾಡ್ತಾರೆ. ಯಾವಾಗ ಮಂಗಳ ಸಾಫ್ಟ್ ಆಗ್ತಾನೋ ಈ ಉಗ್ರ ಪ್ರಕೋಪಗಳೆಲ್ಲ ಕಡಿಮೆ ಆಗಿ ಅವರ ಜೀವನ ಸುಂದರಮಯವಾಗುತ್ತೆ, ಶಾಂತಿಮಯವಾಗುತ್ತೆ, ತೃಪ್ತಿಮಯವಾಗಿ ಕೂಡ ಆಗ್ತದೆ. ಅದಕ್ಕೋಸ್ಕರ ಹಲವಾರು ಪರಿಹಾರಗಳನ್ನ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖಿಸಿದೆ. ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಕೆಂಪು ವಸ್ತ್ರ ಅಥವಾ ಅಟ್ಲೀಸ್ಟ್ ಒಂದು ಕೆಂಪು ಕರ್ಚೀಫ್ ಆದ್ರ ಜೋಬಲ್ಲಿ ಇಟ್ಕೊಳ್ಬೇಕು. ಸುಬ್ರಹ್ಮಣ್ಯ, ಹನುಮಾನು, ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಕೆಂಪು ಹೂವು, ಬೆಲ್ಲ, ತೊಗರಿಬೇಳೆ ಇಂಥದ್ದನ್ನ ದಾನ ಮಾಡಬೇಕು. ಓಂ ಅಂಗಾರಕಾಯ ನಮಃ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸನ ಹೇಳ್ಬೇಕು. ಸಾಮರ್ಥ್ಯ ಇದ್ರೆ ಕುಜ ಶಾಂತಿ ಹೋಮ ಅಥವಾ ಅಭಿಷೇಕನ ಮಾಡಿಸ್ಬೇಕು. ಈಗ ಯಾವ ದೇವ್ರನ್ನ ಪೂಜೆ ಮಾಡಿದ್ರೆ ಈ ಕುಜ ಅಂದ್ರೆ ಅಂಗಾರಕ ಅಂದ್ರೆ ಮಂಗಳನ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಸುಬ್ರಹ್ಮಣ್ಯ, ಹನುಮಾನ್, ದುರ್ಗಾ ದೇವಿಯನ್ನ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ ಏನಂದ್ರೆ ಆ ಮಂಗಳನ ಉಗ್ರತೆ ಅನ್ನೋದು ಕಡಿಮೆ ಆಗ್ತದೆ. ಯಾವ ದೇವಸ್ಥಾನಗಳಿಗೆ ಹೋಗ್ಬೋದು? ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ನಮ್ಮ ಇಡೀ ಕರ್ನಾಟಕದಲ್ಲಿ ಫೇಮಸ್. ಅದರ ಜೊತೆಗೆ ಈ ಕೋಲಾರದ ಪಕ್ಕದಲ್ಲಿ ಬರೀ ಒಂದು 7-8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಟಿ ಮಲ್ಲಂಡಹಳ್ಳಿ ಅಂತ ಒಂದು ಮಲ್ಲಂಡಹಳ್ಳಿಲಿ ನಾಗದೇವತೆದು ದೇವಸ್ಥಾನ ಇದೆ. ಅಲ್ಲಿ ಕೂಡ ಇದಕ್ಕೆ ಪರಿಹಾರನ ಕಲ್ಪಿಸ್ತಾರೆ. ಈಗ ಕೆ ಕ್ಷೇತ್ರದಲ್ಲಿ ಕುಮಾರಧಾರ ಅಂತ ನದಿ ಇದೆ. ಇಲ್ಲಿ ನಾಗಾರಾಧನೆಗೆ ಮೊದಲಿಂದಲೂ ಫೇಮಸ್. ಘಾಟಿ ಸುಬ್ರಹ್ಮಣ್ಯ ಕುರಿತು ಇನ್ಕ್ರೆಡಿಬಲ್ ಇಂಡಿಯಾ ಪುಟದಲ್ಲೇನೆ ದಕ್ಷಿಣ ಭಾರತದ ಸ್ನೇಕ್ ವರ್ಷಿಪ್ ಅನ್ನೋ ಪರಂಪರೆಗೆ ಇದನ್ನ ಸೂಚಿಸಿದ್ದಾರೆ. ಸುಮಾರು 600 ವರ್ಷಗಳ ಪೌರಾಣಿಕ ಖ್ಯಾತಿಯ ಕ್ಷೇತ್ರ ಅಂತ ಘಾಟಿಯನ್ನ ಹೇಳಿದ್ದಾರೆ. ಅದರ ಜೊತೆಗೆ ಹರಟಿ ಮಲ್ಲಂಡಹಳ್ಳಿಯ ಈ ನಾಗಮ್ಮ ಟೆಂಪಲ್ ಕೂಡ ತುಂಬಾ ಜನರನ್ನ ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಎಲ್ಲ ಬರ್ತಾರೆ. ಇಲ್ಲಿ ಮತ್ತೆ ಘಾಟಿದಲ್ಲಿ ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಇಬ್ರು ಇರೋದ್ರಿಂದ ಪವರ್ಫುಲ್ ಇದೆ. ಮತ್ತೆ ಇದಕ್ಕೆ ಯಾವ ತರ ಫೋಟೋಗಳನ್ನ ಇಡ್ಬೇಕು ಅಂತ ನೀವೇನಾದ್ರೂ ಅನ್ಸೋದಿದ್ರೆ, ಈಗ ಈ ಸುಬ್ರಹ್ಮಣ್ಯ ಸ್ವಾಮಿದು ಮನೇಲಿ ಇಡ್ಬೋದು, ದುರ್ಗಾದು ಮನೇಲಿ ಇಡ್ಬೋದು, ಹನುಮಾನ್ದು ಮನೇಲಿ ಇಡ್ಬೋದು. ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯದು ದೇವಸ್ಥಾನದ್ದು ಫೋಟೋ ಮನೇಲಿ ಇಡ್ಬೋದು. ಆಮೇಲೆ
ಒಟ್ಟಾರೆ ಏನಂದ್ರೆ ಈ ದಾನ ಧರ್ಮ ಇದ್ರ ಮುಖಾಂತರ ಕೂಡ ಮಂಗಳನ ಪ್ರಭಾವನ ತುಂಬಾ ಕಡಿಮೆ ಮಾಡಿಕೊಳ್ಳುವಂಥದ್ದು. ಎಷ್ಟೋ ಸರಿ ಕುಜ ಅನ್ನೋದು ಕೆಲವು ಕಡೆ ಅದಷ್ಟಕತೆ ನಿವಾರಣೆ ಆಗ್ತದೆ. ಯಾವಾಗಂದ್ರೆ ವೃಶ್ಚಿಕ ಲಗ್ನದಲ್ಲಿ ಇದ್ದಾಗ, ಲಗ್ನ ವೃಶ್ಚಿಕ ಲಗ್ನ ಆಗಿದ್ದಾಗ ಕುಜ ದೋಷ ಬೀಳಲ್ಲ. ಅದೇ 8ನೇ ಮನೆಯಲ್ಲಿ ಕುಜ ಇದ್ದ ಕೂಡ ಕುಜ ದೋಷ ಸರಿಯಾಗಿ ವರ್ಕ್ ಆಗಲ್ಲ. ನೋಡಿ, ನಿಮ್ಗೆ ಈವರೆಗೂ 2 ವಿಡಿಯೋಗಳ ಮೂಲಕ ಕುಜದೋಷ ಅಂದ್ರೆ ಅಂಗಾರಕ ದೋಷ ಅಂದ್ರೆ ಮಂಗಳನ ದೋಷದ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡಿದ್ದೀವಿ. ಈ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿತೃದೋಷ ಅಂದ್ರೇನು, ಅದರ ಪರಿಣಾಮಗಳೇನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ನಿಮಗೆ ನಮ್ಮ ಈ ಪ್ರಯತ್ನ ಮತ್ತೆ ನಮ್ಮ ಈ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ನೆಂಟರಿಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ರವಾನಿಸಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ, ಲೈಕ್ ಬಟನ್ ಒತ್ತಿ, ನಿಮ್ಮ ಯಾವುದೇ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ.